ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ವಿಶ್ವದ ಹಾಗೂ ಬ್ರಹ್ಮಾಂಡದ ಬಗ್ಗೆ ಎಷ್ಟು ಚರ್ಚಿಸಿದ್ರೂ ಸಹ ಕಡಿಮೆಯೇ. ಕಳೆದ ಕೆಲ ವಿಡಿಯೋಗಳಲ್ಲಿ ನಾವು ಬ್ರಹ್ಮಾಂಡದ ಕೆಲವೊಂದು ಸ್ವಾರಸ್ಯಕರ ಘಟನೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಬ್ರಹ್ಮಾಂಡದ ಬಗ್ಗೆ ನಾವೆಲ್ಲ ತಿಳಿಯಬೇಕಾದ ಸಂಗತಿಗಳಿಗೆ ಲೆಕ್ಕವಿಲ್ಲ. ಅದರಲ್ಲಿ ಫರ್ಮಿ ಪ್ಯಾರಡಾಕ್ಸ್ ಸಿದ್ಧಾಂತ ಕೂಡ ಒಂದು. ನಮ್ಮ ಈ ಬ್ರಹ್ಮಾಂಡವು ಎಷ್ಟೋ ವಿಚಿತ್ರಗಳನ್ನ, ರಹಸ್ಯಗಳನ್ನ ತನ್ನೊಡಲಲ್ಲಿ ಇರಿಸಿಕೊಂಡಿದೆ. ಇದರ ಒಂದು ಸಾಸಿವೆ ಕಾಳಿಗಿಂತ ಚಿಕ್ಕದಾದ ಈ ನಮ್ಮ ಸೌರವ್ಯೂಹದ 9 ಅಥವಾ 8 ಗ್ರಹಗಳ ಬಗ್ಗೆಯೇ ನಾವು ಸರಿಯಾಗಿ ಎಷ್ಟೋ ವಿಷಯವನ್ನ ತಿಳಿದುಕೊಂಡಿಲ್ಲ. ಇಲ್ಲಿರುವ ಭೂಮಿಯನ್ನ ನೀಲಿ ಗ್ರಹವೆಂದು ಕರೆಯಲಾಗಿದೆ. ಸಾಗರ, ಸಮುದ್ರ, ಹಿಮಾಲಯ, ಮರಳುಗಾಡು, ಕಾಡು, ಹುಲ್ಲುಗಾವಲು, ನದಿ, ತೊರೆ, ಹಳ್ಳ, ಬೆಟ್ಟ, ಸಮತಟ್ಟು, ಖಂಡ, ಉಪಖಂಡ, ದ್ವೀಪ, ಉಪದ್ವೀಪ ಮೊದಲಾದವುಗಳನ್ನು ಒಳಗೊಂಡ ಇದು ವಿವಿಧ ಬಗೆಯ ಜೀವಜಾಲಕ್ಕೆ ಆಶ್ರಯ ನೀಡಿದೆ. ಈಗ ಸೌರವ್ಯೂಹದಲ್ಲಿ ಭೂಮಿಯಲ್ಲಿರುವ ಹಾಗೆ ಆಮ್ಲಜನಕ, ಜೀವಸೆಲೆ, ಹಸಿರು, ನೀರು ಇದೆಲ್ಲ ಇದರ ಪಕ್ಕ ಇರುವ ಇತರೆ ಗ್ರಹಗಳಲ್ಲಿ ಯಾಕಿಲ್ಲ? ಪಕ್ಕದ ಮಂಗಳ ಗ್ರಹದಲ್ಲಿ ಸೂಕ್ಷ್ಮಾಣುಗಳಾದ್ರೂ ಇವೆಯೇ ಎನ್ನುವ ಬಗ್ಗೆ ದಶಕಗಳಿಂದ ಸಂಶೋಧನೆ ನಡೆಯುತ್ತಿದೆ. ಮಂಗಳ ಗ್ರಹವನ್ನ ಹೊರತುಪಡಿಸಿ ಇತರೆ ಗ್ರಹಗಳಲ್ಲಿ ಯಾವುದೇ ಜೀವಿಗಳಿಲ್ಲ. ಆದರೆ ಭೂಮಿಯನ್ನೇ ಹೋಲುವ ಅಥವಾ ಇದರ ವಾತಾವರಣ ತರಹದ ವಾತಾವರಣ ಇರುವ ಇತರೆ ಗ್ರಹಗಳೇನಾದ್ರೂ ನಮ್ಮ ಗ್ಯಾಲಕ್ಸಿ ಅಥವಾ ಬೇರೆ ಕಡೆ ಇವೆಯೇ? ಒಂದಷ್ಟು ಜ್ಯೋತಿರ್ವರ್ಷಗಳಾಚೆ ಭೂಮಿಯಷ್ಟೇ ಅಥವಾ ಇದಕ್ಕಿಂತ ಹೆಚ್ಚು ಅನುಕೂಲವಿರುವ ಗ್ರಹಗಳು ಪತ್ತೆಯಾಗಿವೆ. ಅಲ್ಲೆಲ್ಲ ಜೀವಜಾಲ ಹರಡಿದೆಯೇ? ಅಲ್ಲಿ ಜೀವಿಗಳಿದ್ರೆ ಅವು ಯಾವ ತರಹ ಜೀವಿಗಳು? ಅವು ಸಹ ನಮ್ಮ ಹಾಗೆಯೇ ಇವೆಯೇ? ಆಮ್ಲಜನಕ ಅಲ್ಲೂ ಇದೆಯೇ? ಈ ರೀತಿ ಇತರೆ ಯಾವುದಾದ್ರೂ ಅನ್ಯ ಗ್ರಹಗಳಲ್ಲಿ ಜೀವಜಾಲ ಇದೆಯೇ? ಹೌದು, ಈ ತರಹ ಅನ್ಯ ಗ್ರಹಗಳಲ್ಲಿ ಜೀವಜಾಲ ಇದೆ. ಆದರೆ ಅವು ಇದೆ ಎನ್ನಲು ನಮ್ಮ ಬಳಿ ಸದ್ಯಕ್ಕೆ ಸಾಕ್ಷಿ ಪುರಾವೆಗಳಿಲ್ಲ ಅಷ್ಟೇ ಎಂದು ಹೇಳುವುದೇ ಈ ಫರ್ಮಿ ಪ್ಯಾರಡಾಕ್ಸ್ ಸಿದ್ಧಾಂತ. ಬ್ರಹ್ಮಾಂಡದ ಕುರಿತಾಗಿ ಇರುವ ಎಷ್ಟೋ ಸಿದ್ಧಾಂತಗಳಲ್ಲಿ ಇದು ಸಹ ಒಂದು. ವಿಶೇಷವಾಗಿ ಇಲ್ಲಿ ನಮ್ಮ ಸುತ್ತ ಇತರೆ ಕಾಯಗಳಲ್ಲಿ ಜೀವಿಗಳಿವೆಯೋ ಇಲ್ವೋ ಎನ್ನುವ ತರ್ಕಕ್ಕೆ ಪೂರಕವಾಗಿಯೇ ಇಂತಹ ಎಷ್ಟೋ ಸಿದ್ಧಾಂತಗಳು ಹೆಣೆಯಲ್ಪಟ್ಟಿವೆ. ಅವುಗಳಲ್ಲೆಲ್ಲ ಈ ಫರ್ಮಿ ಪ್ಯಾರಡಾಕ್ಸ್ ಪ್ರಮುಖವಾದದ್ದೆಂದು ಹೇಳಬಹುದು. ಈ ನಮ್ಮ ಅಬ್ಸರ್ವಲ್ ಬ್ರಹ್ಮಾಂಡವು ಒಟ್ಟು 90 ಬಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ಉದ್ದಗಲಕ್ಕೆ ಹರಡಿದೆ. ಇಲ್ಲಿ 100 ಟ್ರಿಲಿಯನ್ಗೂ ಹೆಚ್ಚಿನ ಗ್ಯಾಲಕ್ಸಿಗಳಿವೆ. ಇವುಗಳಲ್ಲಿ ತಲಾ ಒಂದೊಂದು ಗ್ಯಾಲಕ್ಸಿಯಲ್ಲೂ 100 ಬಿಲಿಯನ್ನಿಂದ 1000 ಬಿಲಿಯನ್ಗಿಂತ ಹೆಚ್ಚು ನಕ್ಷತ್ರಗಳೇ ಇವೆ. ಈ ಅಬ್ಸರ್ವಲ್ ಬ್ರಹ್ಮಾಂಡದ ಹೊರಗೆ ಉಳಿದ ಬ್ರಹ್ಮಾಂಡವು ಏನಿಲ್ಲವೆಂದರೂ ಅದರ 100 ಟ್ರಿಲಿಯನ್ ಪಟ್ಟು ದೊಡ್ಡದಾಗಿ ಹಬ್ಬಿದೆ. ಇಷ್ಟರಲ್ಲಿ ಹ್ಯಾಬಿಟ್ಯಾಬಲ್ ಅಂದರೆ ವಾಸಕ್ಕೆ ಯೋಗ್ಯವಾದ ಟ್ರಿಲಿಯನ್ ಗಟ್ಲೆ ಗ್ರಹಗಳಿರಬಹುದು. ಇಲ್ಲಿ ಕಡಿಮೆ ಎಂದರೂ ಇವುಗಳ ಅರ್ಧದಷ್ಟು ಕಾಯಗಳಲ್ಲಿ ಜೀವಿಗಳಿರಬಹುದಾದ ಸಾಧ್ಯತೆ ದಟ್ಟವಾಗಿದೆ. ಇದು ಅನ್ಯ ಗ್ರಹಗಳಲ್ಲಿ ಜೀವಸೆಲೆ ಇರುವ ಬಗ್ಗೆ ಸಾಕಷ್ಟು ಪುಷ್ಟಿ ಕೊಡುತ್ತದೆ. ಆದರೆ ಇವರೆಲ್ಲ ಎಲ್ಲಿದ್ದಾರೆ? ಯಾವ ಸ್ವರೂಪದಲ್ಲಿದ್ದಾರೆ? ಅವರಿಗೂ ನಮ್ಮ ಹಾಗೆ ಉಸಿರಾಡಲು ಆಮ್ಲಜನಕ ಬೇಕೆ ಅಥವಾ ಇತರೆ ಅನಿಲಗಳ ಸಹಾಯದಿಂದ ಅವರು ಅಸ್ತಿತ್ವದಲ್ಲಿದ್ದಾರ? ಯಾವ ಪ್ರಶ್ನೆಗೂ ಸಹ ಸಮರ್ಪಕ ಉತ್ತರ ಇಲ್ಲ. ಅನ್ಯಗ್ರಹ ವಾಸಿಗಳ ಚರ್ಚೆ ಇಂದು ನಿನ್ನೆಯದಲ್ಲ, ಅದು ಶತಮಾನಗಳ ಚರ್ಚೆ. ಸಾಕಷ್ಟು ಜನ ತಜ್ಞರು ಈ ಜೀವಜಾಲದ ಇರುವಿಕೆಯ ಬಗ್ಗೆ ನಂಬಿಕೆ ಇರಿಸಿದ್ದಾರೆ. ನಾವಿಲ್ಲಿ ಒಂಟಿಯಲ್ಲ ಎಂಬುದನ್ನು ನಿರೂಪಿಸಲು ಸಾಕಷ್ಟು ಅಧ್ಯಯನ ಕೂಡ ನಡೀತಾ ಇದೆ. ಆದರೂ ಸಹ ಗಟ್ಟಿ ಸಾಕ್ಷಿ ಈ ಬಗ್ಗೆ ಸಿಕ್ಕಿಲ್ಲ. ನಮ್ಮ ಅಬ್ಸರ್ವಲ್ ಬ್ರಹ್ಮಾಂಡದ ಹೊರಗೆ ಅಥವಾ ಅದರ ಪಕ್ಕದಲ್ಲೇ ಇರುವ ಲೋಕಲ್ ಗ್ರೂಪ್ಗಳಲ್ಲಿ ಜೀವಿಗಳಿರಬಹುದಾದರೂ ಅವುಗಳನ್ನು ನಾವು ಸಂಧಿಸೋಕೆ ಭೌತಿಕವಾಗಿ ಸಾಧ್ಯವಿಲ್ಲ. ಕಾರಣ ಈ ಬ್ರಹ್ಮಾಂಡದ ವೇಗದ ಹಿಗ್ಗುವಿಕೆ. ಅದು ಬೆಳಕಿನ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಹಿಗ್ಗುತ್ತಾ ಇದೆ. ನೀವು ಯಾವುದೇ ಆಧುನಿಕ ಜೆಟ್ ತಯಾರಿಸಿ ಅದು ಬೆಳಕಿನ ವೇಗದಲ್ಲೇ ಸಂಚರಿಸುವಂತಿದ್ದರೂ ಸಹ ಅದರ ಮೂಲಕ ಹೋದರೂ ಕೂಡ ನಾವು ಬ್ರಹ್ಮಾಂಡದ ಒಂದು ತುದಿಯಿಂದ ಇನ್ನೊಂದು ತುದಿ ತಲುಪಲು ಬಿಲಿಯನ್ ಗಟ್ಟಲೆ ವರ್ಷಗಳ ಸಮಯ ಬೇಕಾಗಬಹುದು. ನಮ್ಮ ಕ್ಷೀರಪಥದಲ್ಲೇ ಸುಮಾರು 400 ಬಿಲಿಯನ್ಗಿಂತ ಹೆಚ್ಚು ತಾರೆಗಳಿವೆ. ನೀವು ಜೀವಮಾನವಿಡೀ ಇವುಗಳನ್ನು ಲೆಕ್ಕ ಹಾಕುತ್ತಾ ಕುಳಿತರೂ ಸಹ ಅದು ಮುಗಿಯೋದಿಲ್ಲ. ಹಾಗೂ ಕ್ಷೀರಪಥದಲ್ಲಿ 20 ಬಿಲಿಯನ್ಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೂರ್ಯನ ತರಹದ ಹೊಳೆಯುವ ನಕ್ಷತ್ರಗಳಿವೆ. ಈಗ ನಮ್ಮ ಸೌರವ್ಯೂಹದ ಸೂರ್ಯ ಹೇಗೆ ಭೂಮಿಯ ಜೀವಜಾಲಕ್ಕೆ ಅಸ್ತಿತ್ವಕ್ಕೆ ಕಾರಣನಾಗಿದ್ದಾನೋ ಆ ರೀತಿ ಈ ಸೂರ್ಯರ ಪೈಕಿ ಕೇವಲ 0.1% ಸೂರ್ಯರು ಇತರೆ ಗ್ರಹಗಳ ಜೀವಸೆಲೆಗೆ ಕಾರಣವಾಗಿದ್ದರೂ ಕೂಡ ಕ್ಷೀರಪಥದ 1 ಮಿಲಿಯನ್ಗಿಂತ ಹೆಚ್ಚಿನ ಗ್ರಹಗಳಲ್ಲಿ ಜೀವಜಾಲ ಇರಲು ಸಾಧ್ಯವಿದೆ. ಆದರೆ ನಮ್ಮ ಈ ಕ್ಷೀರಪಥದ ಸರಾಸರಿ ಆಯಸ್ಸು 14 ಬಿಲಿಯನ್ ವರ್ಷಗಳು.
ಅದಕ್ಕೂ ಮೊದಲು ಇದ್ಯಾವುದೂ ಸಹ ಇರಲಿಲ್ಲ. ಆಗ ಸಂಭವಿಸಿದ ಮಹಾಸ್ಫೋಟದ ಪರಿಣಾಮ ಈ ಬ್ರಹ್ಮಾಂಡವು ಸಿಡಿದು ಈಗಿನ ಅದರ ಎಲ್ಲ ಗ್ರಹ ತಾರೆಗಳು ರೂಪುಗೊಂಡವು. ಹೀಗೆ 14 ಬಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡ ಈ ಬ್ರಹ್ಮಾಂಡದಲ್ಲಿ ಮೊಟ್ಟಮೊದಲ ಆರಂಭಿಕ ಜೀವಸೆಲೆಯು ಸ್ಫೋಟ ನಡೆದ ಮುಂದಿನ ಕನಿಷ್ಠ 5 ಬಿಲಿಯನ್ ವರ್ಷಗಳ ನಂತರವೇ ಶುರುವಾಗಿರಬಹುದು. ನಮ್ಮ ಭೂಮಿಗೆ 4 ಬಿಲಿಯನ್ ವರ್ಷ ಆಯಸ್ಸು ಮಾತ್ರ. ಅಂದರೆ ಸ್ಫೋಟದ ನಂತರ 10 ಬಿಲಿಯನ್ ವರ್ಷಗಳವರೆಗೂ ಇಲ್ಲಿ ಜೀವಜಾಲ ಹುಟ್ಟಿರಲಿಲ್ಲ. ಹಾಗೂ ಇದು ವಾಸಕ್ಕೆ ಯೋಗ್ಯ ಗ್ರಹ ಅಂತ ಇನ್ನೂ ಅನಿಸಿಕೊಂಡಿರಲಿಲ್ಲ. ಈಗ ವಿಷಯ ಏನಂದ್ರೆ, ಭೂಮಿಯ ಮೇಲೆ ಜೀವ ಜನಿಸುವ ಸಾಕಷ್ಟು ಮೊದಲೇ ಈ ಬ್ರಹ್ಮಾಂಡದ ಇತರೆ ಕಡೆ ಜೀವ ಸೃಷ್ಟಿಯಾಗಿ ಅಲ್ಲಿ ನಾಗರಿಕತೆಗಳು ಸಹ ಬೆಳೆದು ಭೂಮಿ ರೂಪುಗೊಳ್ಳುವ ಮುನ್ನವೇ ಈ ನಾಗರಿಕತೆಯ ಸಂತಾನ ಹಾಗೂ ಸಂತತಿಗಳು ಅಳಿದು ನಾಮಾವಶೇಷಗೊಂಡಿರಲೂಬಹುದು. ಹಾಗಾದರೆ ಈ ನಾಗರಿಕತೆಗಳು ಎಲ್ಲೆಲ್ಲಿದ್ದವು, ಹೇಗಿದ್ದವು, ಅವು ಯಾವ್ಯಾವುವು? ಈ ಬಗ್ಗೆ ಒಂದಷ್ಟು ಥಿಯರಿಗಳು ಪರಿಚಯವಾಗಿದೆ. ಅವೆಲ್ಲವುಗಳನ್ನ ಇಲ್ಲಿ ಚರ್ಚಿಸೋದು ಅಸಾಧ್ಯ ಹಾಗೂ ಅದು ಅನಗತ್ಯ ಕೂಡ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಥಿಯರಿಗಳ ಒಟ್ಟಾರೆ ಅವಲೋಕನೆ ಅಥವಾ ವಿವರಣೆಯು ಭೂಮಿಗೂ ಮೊದಲೇ ಇಲ್ಲಿ ಸಾಕಷ್ಟು ಗ್ರಹಗಳಲ್ಲಿ ನಾಗರಿಕತೆ ಶುರುವಾಗಿ ನಂತರ ಅಳಿದು ಹೋದ ಬಗ್ಗೆ ಸಮರ್ಥಿಸುತ್ತದೆ. ಈ ನಾಗರಿಕತೆಗಳು ಸಾಕಷ್ಟು ಕಾಲ ಆಳ್ವಿಕೆ ನಡೆಸಿ ಅಲ್ಲೇ ಮರೆಯಾಗಿರಬಹುದು, ಇಲ್ಲವೇ ನಮಗಿಂತ ಬುದ್ಧಿ ಬಳಸಿ ಅವರು ಬೇರೆ ಕಡೆ ಹಾರಿ ಹೋಗಿರಬಹುದು. ಹಾಗೂ ಇಡೀ ಗ್ಯಾಲಕ್ಸಿಯನ್ನೇ ಅವರು ಈಗಲೂ ಸಹ ನಿಯಂತ್ರಿಸುತ್ತಾ ಇರಬಹುದು. ಈ ರೀತಿ ಆ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಲೈಫ್ ಒಂದಿಡೀ ಗ್ಯಾಲಕ್ಸಿಯನ್ನೇ ಕೊಲನೈಸ್ ಮಾಡಲು 2 ಮಿಲಿಯನ್ ವರ್ಷಗಳ ಸಮಯ ಬೇಕೆಂದು ತಿಳಿಸುವುದೇ ಫರ್ಮಿ ಪ್ಯಾರಡಾಕ್ಸ್. ಇವೆಲ್ಲ ಇನ್ನು ಹೈಪಾಥಿಸಿಸ್ ಥಿಯರಿಗಳು ಮಾತ್ರ. ಈ ರೀತಿ ಯಾವುದೇ ಇಂಟೆಲಿಜೆನ್ಸ್ ಈಗ ಅವರನ್ನ ನಾವು ಸಂಧಿಸಬಹುದಾದ ಸಾಧ್ಯತೆ ಖಂಡಿತ ಇದೆ ಅಂತ ಈ ಪ್ಯಾರಡಾಕ್ಸ್ ಹೇಳುತ್ತದೆ. ಇದಕ್ಕೆ ಈ ಹೆಸರು ಬರಲು ಕಾರಣ ಅಮೆರಿಕದ ವಿಜ್ಞಾನಿಯಾದ ಎನ್ರಿಕೋ ಫರ್ಮಿ ಎಂಬ ತಜ್ಞ. ಅಮೆರಿಕನ್ ಮೂಲದ ಈತ ಜನಿಸಿದ್ದು ಇಟಲಿಯಲ್ಲಿ. ಸ್ಪೇಸ್ ಹಾಗೂ ಅನ್ಯಗ್ರಹ ಜೀವಜಾಲದ ಬಗ್ಗೆ ಮೊದಲಿನಿಂದಲೂ ಆಸಕ್ತನಾಗಿದ್ದ ಈತ 1950ರಲ್ಲೊಮ್ಮೆ ತಮ್ಮ ಕೆಲ ಗೆಳೆಯರ ಜೊತೆ UFO ಹಾಗೂ ಇತರೆ ಇಂತಹ ಅತೀತ ಸಂಗತಿಗಳ ಬಗ್ಗೆ ಚರ್ಚಿಸುವಾಗ, ಅರೆ ಹಾಗಾದರೆ ಎಲ್ಲರೂ ಎಲ್ಲಿದ್ದಾರೆ ಎಂದು ತನಗರಿವಿಲ್ಲದೆ ಏಕಾಏಕಿ ಉದ್ಗಾರ ತೆಗೆದಿದ್ದ. ಅದು ಊಟದ ಸಮಯವಾಗಿತ್ತು. ಊಟಕ್ಕೆ ಎಲ್ಲರೂ ಬಂದ್ರ ಅಂತ ಕೇಳಲು ಆತ ಹೀಗೆ ಉದ್ಗರಿಸಿದ್ದ, ಇದರ ಅರ್ಥ ನಾವಿಲ್ಲಿ ಟೇಬಲ್ ಸುತ್ತ ಕೆಲವರಿದ್ದೇವೆ, ಉಳಿದವರು ಯಾರಾದರೂ ಒಬ್ಬರು ಅಥವಾ ಇಬ್ಬರು ಅದರ ಹೊರಗಿರಬೇಕಲ್ಲ. ಅಂದರೆ ಇಲ್ಲಿ ಊಟದ ಟೇಬಲ್ ಅನ್ನ ಭೂಮಿಗೂ ಅಥವಾ ನಮ್ಮ ಸೌರವ್ಯೂಹಕ್ಕೂ ಹೋಲಿಸಿದ್ರೆ ಟೇಬಲ್ನ ಹೊರಗೆ ಹೇಗೆ ಕೆಲವರು ಇರಲು ಸಾಧ್ಯವಿದೆಯೋ ಅದೇ ರೀತಿ ನಾವಿರುವ ಸೌರಮಂಡಲ, ಗ್ಯಾಲಕ್ಸಿ, ಬ್ರಹ್ಮಾಂಡದ ಹೊರಗೆ ಖಚಿತವಾಗಿ ಯಾರಾದರೂ ಇರಲೇಬೇಕೆನ್ನುವುದು ಫರ್ಮಿಯ ಅಭಿಪ್ರಾಯವಾಗಿತ್ತು. ಮುಂದೆ ಈ ಚರ್ಚೆಯೇ ಫರ್ಮಿ ಪ್ಯಾರಡಾಕ್ಸ್ ಸಿದ್ಧಾಂತ ಜನಿಸಲು ಕಾರಣವಾಯಿತು. ಈ ಸಿದ್ಧಾಂತವು ಡ್ರೇಕ್ ಥಿಯರಿ ಹಾಗೂ ಕರ್ಡಾಶೇವ್ ಸ್ಕೇಲ್ ನಿಯಮಗಳನ್ನ ಸಹ ಅನುಮೋದಿಸುತ್ತದೆ. 1961ರ ಸಮಯದಲ್ಲಿ ಪರಿಚಯವಾದ ಡ್ರೇಕ್ ಸಿದ್ಧಾಂತದ ಪ್ರತಿಪಾದಕರು ಫ್ರಾಂಕ್ ಡ್ರೇಕ್ ಎಂಬ ಅಮೆರಿಕ ಮೂಲದ ಸ್ಪೇಸ್ ತಜ್ಞ. ಇದರ ಪ್ರಕಾರ ಮಿಲ್ಕಿ ವೇ ಗ್ಯಾಲಕ್ಸಿ ಒಂದರಲ್ಲಿ ಈಗಲೂ ಸಹ ಸಾಕಷ್ಟು ಸಕ್ರಿಯ ನಾಗರಿಕತೆಗಳು, ಜೀವಜಾಲಗಳು ಇವೆ ಅಂತ ಹೇಳುತ್ತೆ. ಇವರು ನಮಗೆ ಸದಾ ಸಿಗ್ನಲ್ ಕಳಿಸುತ್ತಲೇ ಇದ್ದಾರೆ, ಆದರೆ ಅದನ್ನ ನಮಗೆ ಗ್ರಹಿಸಲು ಹಾಗೂ ನಮ್ಮದನ್ನ ಅವರಿಗೆ ಗ್ರಹಿಸಲು ಸಹ ಸಾಧ್ಯವಾಗ್ತಾ ಇಲ್ಲ ಅಷ್ಟೇ. ಇದು ಸಾಧ್ಯವಾಗುವ ದಿನ ಬಂದರೆ ನಮಗೆ ಅವರು, ಅವರಿಗೆ ನಾವು ಪರಸ್ಪರ ಸಿಗುತ್ತೇವೆ. ಇದರ ವಿವರಣೆಯೇ ಡ್ರೇಕ್ ಥಿಯರಿ. ಹಾಗೂ ಕರ್ಡಾ ಸ್ಕೇಲ್ ನಿಯಮ ಸಹ ಯಾವುದೇ ಅನ್ಯಗ್ರಹದ ನಾಗರಿಕತೆಯು ಎಷ್ಟು ಮಾಸ್ ಅಥವಾ ಎನರ್ಜಿಯನ್ನ ತನ್ನ ಉಳಿವಿಗೆ ಬಳಸುತ್ತೆಂದು ಲೆಕ್ಕ ಹಾಕುತ್ತದೆ. 1960ರ ಸಮಯದಲ್ಲಿ ರಷ್ಯನ್ ತಜ್ಞ ಹಾಗೂ ಆಸ್ಟ್ರಾನಮರ್ ಆದ ನಿಕೋಲಾಯ್ ಕರ್ಡಾಶೇವ್ ಇದನ್ನ ಪ್ರತಿಪಾದಿಸಿದ್ದು. ಈ ಎರಡು ನಿಯಮಗಳ ವಿವರಣೆಯನ್ನ ಫರ್ಮಿ ಪ್ಯಾರಡಾಕ್ಸ್ ಎತ್ತಿ ಹಿಡಿಯುತ್ತದೆ. ಈಗ ಇವೆಲ್ಲ ಸಿದ್ಧಾಂತಗಳು ಅನ್ಯವಾಸಿಗಳ ಇರುವಿಕೆಯನ್ನ ಸಮರ್ಥಿಸೋದಾದರೆ ಈವರೆಗೂ ಯಾಕೆ ನಮಗೆ ಅವರ ಭೇಟಿ ಸಾಧ್ಯವಾಗಿಲ್ಲ ಎನ್ನುವ ಪ್ರಶ್ನೆ ಏಳುತ್ತದೆ. ಇದಕ್ಕೆ ಫರ್ಮಿ ವಿರೋಧಾಭಾಸವು ನೀಡುವ ವಿವರಣೆ ಏನಂದ್ರೆ, ಏಲಿಯನ್ಸ್ಗೆ ನಮ್ಮ ಭೇಟಿಗೆ ಸಮಯವೇ ಸಿಕ್ಕಿಲ್ಲ ಹಾಗೂ ಅವರ ವಿಶ್ ಲಿಸ್ಟ್ನಲ್ಲಿ ನಾವೇ ಇಲ್ಲ. ಏಲಿಯನ್ಸ್ ನಮಗೆ ನಿರಂತರವಾಗಿ ಸಿಗ್ನಲ್ ಕೊಡುತ್ತಲೇ ಇದ್ದಾರೆ, ಆದರೆ ನಮಗೆ ಅದನ್ನ ಕೇಳಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಅಥವಾ ಏಲಿಯನ್ಸ್ಗೆ ನಮ್ಮೊಡನೆ ವ್ಯವಹರಿಸೋದಕ್ಕಿಷ್ಟ ಇಲ್ಲ ಅನ್ಸುತ್ತೆ. ಅಥವಾ ಅಸ್ತಿತ್ವಕ್ಕೆ ಬಂದ ಎಲ್ಲಾ ನಾಗರಿಕತೆಗಳು ಸಹ ಆಧುನಿಕತೆಯ ಹಂತ ರೀಚ್ ಆಗುವಷ್ಟರಲ್ಲೇ ಅದರಿಂದ ನಶಿಸಿ ಹೋಗಿವೆ. ಇಂತಹ ಆಸಕ್ತಿಕರ ಊಹೆಗಳನ್ನ ಫರ್ಮಿ ವಿರೋಧಾಭಾಸ ಮಂಡಿಸುತ್ತದೆ. ಸ್ಪೇಸ್ ಸೈನ್ಸ್ನಲ್ಲಿ ಇಂತಹ ಎಷ್ಟೋ ಸಿದ್ಧಾಂತಗಳು ಮಂಡನೆಯಾಗಿವೆ ಹಾಗೂ ಈಗಲೂ ಸಹ ಹೊಸ ಹೊಸ ಸಿದ್ಧಾಂತಗಳು ಅಲ್ಲಿ ಪರಿಚಯವಾಗುತ್ತಲೂ ಇವೆ.
ಇದರ ಬಗ್ಗೆ ನಿಮ್ಮ ಆಸಕ್ತಿ ಹಾಗೂ ನಿಲುವು ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.